ನಾನು ಕೇಟ್ರಿಂಗ್ ಸ್ಟಾರ್ಟ್ ಮಾಡಿ 5 ವರ್ಷ ಆಯಿತು. ಯಾವತ್ತೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಆದರೆ ಬೇರೆಯವರಿಗೆ ಇದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಲಂಡನ್ನಲ್ಲಿದ್ದು ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು, ಲೈಸೆನ್ಸ್ ಹೇಗೆ ತಗೊಳ್ಳೋದು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕಿದೆ. ಅದಾದಮೇಲೆ ಒಂದು 3-4 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ವೀಡಿಯೋಸ್ ತುಂಬಾ ಇಷ್ಟಪಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ. ಎಲ್ಲಾರ್ಗು ಥ್ಯಾಂಕ್ ಯು ವೆರಿ ಮಚ್. ಸುಮ್ಮನೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಅಡುಗೆ ಮಾಡೋದನ್ನು ಆಯ್ಕೆ ಮಾಡಿಕೊಂಡೆ. ಅಡುಗೆ ಮಾಡೋದು ನನ್ನ ಪ್ಯಾಷನ್, ಬಟ್ ಅದೇ ಇವಾಗ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ. ಇವತ್ತಿನ ಆರ್ಡರ್ ಬಂದು ಬರ್ತ್ಡೇ ಪಾರ್ಟಿಗೆ ಸಂಜೆ 6:15ಗೆ ಡೆಲಿವರ್ ಮಾಡಬೇಕಿತ್ತು ಫುಡ್. ಇವರು ಇನ್ಸ್ಟಾಗ್ರಾಮ್ ಇಂದನೇ ವಿಡಿಯೋಸ್ ನೋಡ್ಬಿಟ್ಟು ನನಗೆ ಆರ್ಡರ್ ಕೊಟ್ಟಿರೋದು. ಆರ್ಡರ್ ಬಂದ್ಬಿಟ್ಟು 25 ಜನ ದೊಡ್ಡೋರ್ಗೆ, 10 ಜನ ಚಿಕ್ಕ ಮಕ್ಕಳಿಗೆ. ಮೆನ್ಯೂ ಹೀಗಿದೆ. ದೊಡ್ಡೋರ್ಸ್ಗೆ ಸ್ಟಾರ್ಟರ್ಸ್ ಆಗಿ ಕಾರ್ನ್ ಮಂಚೂರಿಯನ್ ಮತ್ತೆ ವಡಾ ಪಾವ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ರೋಟೀಸ್ ಅಲ್ಲಿ ಫುಲ್ಕಾ ಆರ್ಡರ್ ಮಾಡಿದ್ರು. ಹಾಗೆ ಕರೀಸ್ ಅಲ್ಲಿ ವೆಜ್ ಕೊಲ್ಹಾಪುರಿ ಮತ್ತೆ ಮಶ್ರೂಮ್ ಕರಿ. ಮೇನ್ ಕೋರ್ಸ್ ಅಲ್ಲಿ ವೆಜಿಟೇಬಲ್ ಪಲಾವ್ ಹಾಗೆ ರಾಯ್ತಾ. ಚಿಕ್ಕ ಮಕ್ಕಳಿಗೆ ಅಂತ ವೆಜಿಟೇಬಲ್ ಹಕ್ಕಾ ನೂಡಲ್ಸ್, ಅದ್ರ ಜೊತೆಲಿ ಕೆಚಪ್ ಕೊಟ್ಟಿದ್ದೆ. ಇಲ್ಲಿ ನಾವು ಯಾರ ಹತ್ರನೇ ಆರ್ಡರ್ ತಗೋಬೇಕಾದ್ರೂ ಫಸ್ಟ್ ಅಲರ್ಜಿನ ಕೇಳಬೇಕಾಗತ್ತೆ. ಊಟದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಅಲರ್ಜಿ ಇದೆ ಅನ್ಬಿಟ್ಟು. ಇವ್ರು ಆರ್ಡರ್ ಕೊಟ್ಟಿರೋದ್ರಲ್ಲಿ ಡೈರಿ ಫುಡ್ ಅಲರ್ಜಿ ಇತ್ತು. ಪಾವ್ ಮಾಡುವಾಗ ಮಿಲ್ಕ್ ನ ಬಳಸಿ ಪಾವ್ ಮಾಡಬೇಕು. ಸೊ ವಡಾ ಪಾವ್ ಅಲ್ಲಿ ಮಿಲ್ಕ್ ಕಂಟೆಂಟ್ಸ್ ಇದೆ ಅಂತ ಬರೆದು ಸೈನ್ ಹಾಕಿ ಕಳಿಸ್ತಾ ಇದ್ದೀನಿ. ಅಲರ್ಜಿ ಇರೋರು ಅದನ್ನ ನೋಡಿದ್ರೆ ಗೊತ್ತಾಗತ್ತೆ ಅಂತ. ಕಸ್ಟಮರ್ಸ್ ಊಟನ ತುಂಬಾ ಇಷ್ಟಪಟ್ಟು ವಿಡಿಯೋಸ್ ಕೂಡ ಕಳಿಸಿದಾರೆ ನಂಗೆ. ನೀವೇನಾದ್ರೂ ಲಂಡನ್ ಅಲ್ಲಿದ್ದು ನಿಮಗೆ ಮನೆ ಊಟ, ಕರ್ನಾಟಕದ ಊಟ ಬೇಕಂದ್ರೆ ದೀಪಿಕಾಸ್ ಮನೆ ತಿಂಡಿನ ಕಾಂಟ್ಯಾಕ್ಟ್ ಮಾಡಿ.